ಒಂಥರ ವಿಲನ್ ಥರ ಅವನು ಡ್ರೋನ್ ಪ್ರತಾಪ್. ಅಷ್ಟೊಂದೇನು ಅವನ ಬಗ್ಗೆ ನಮಗೆ ಇದಾಗಿಲ್ಲ. ತುಕಾಲಿ ಸಂತೋಷ್ ವಿನ್ ಆಗ್ತಾರೆ ಅಂತ. ಕಾಮಿಡಿ ಇಷ್ಟ ಆಗ್ತಾ ಇದ್ದಾರೆ ಅಷ್ಟು ಕಾಮಿಡಿನಾ? ತುಕಾಲಿ ಸಂತೋಷ್ ಅವರು. ತುಕಾಲಿ ಸಂತೋಷ್ ಸ್ವಲ್ಪ ಕಾಮಿಡಿಯಾಗಿ ಚೆನ್ನಾಗಿ ಮಾಡ್ತಾನೆ, ಅದರಿಂದ ಅವನೇ ವಿನ್ ಆಗ್ಬೋದು ಅಂತ ನಮ್ಗೆ ಅಭಿಪ್ರಾಯ. ನಿನ್ನೆ ಎಪಿಸೋಡ್ ನೋಡಿದ್ರ? ನಿನ್ನೆದಾ? ನಿನ್ನೆ ನೋಡಿಲ್ಲ ನಾನು. ವಿನಯ್ ಮತ್ತು ಪ್ರತಾಪ್ ಅವ್ರು ಜಗಳ ಆಡಿದ್ರಲ್ರಿ? ನೋಡಿಲ್ಲ. ಅದು ನೋಡಿದ್ರೆ ಜಗಳ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಸೈಲೆಂಟ್ ಆಗಿದ್ದವ್ರು ವೈಲೆಂಟ್ ಆಗ್ತಾ ಇದ್ದಾರೆ. ಹೌದಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಏನು ಅಷ್ಟೊಂದು ಇಲ್ಲ, ಅವನು ಒಂಥರ ಸಾಫ್ಟು, ಈ ಕಡೆ ಒಂಥರ ವಿಲನ್ ಥರ ಅವನು ಡ್ರೋನ್ ಪ್ರತಾಪ್. ಅಷ್ಟೊಂದೇನು ಅವನ ಬಗ್ಗೆ ನಮಗೆ ಇದಾಗಿಲ್ಲ. ವಿಲನ್ ಅಂದ್ರೆ ವಿನಯ್ ಅವ್ರು ಅಂತಾರೆ, ಡ್ರೋನ್ ಪ್ರತಾಪ್ ವಿನಯ್ನು ಅಷ್ಟೇ ಸ್ವಲ್ಪ ಜೋರ್ ಮಾಡೋದ್ರಲ್ಲಿ ಜಬರ್ದಸ್ತ್, ಒಂಥರ ರೌಡಿಸಮು. ಅವ್ರ ಹೆಂಡತಿ ನೋಡಿದ್ರೆ ಏನು ಸಾಫ್ಟ್ ಆಗಿದ್ದಾರೆ ನಮ್ಮ ಮನೆಯವರು ಅಂತ ಅವಳು ಅಂತಾಳೆ. ಇವಳು ನೋಡಿದ್ರೆ ಇಲ್ಲಿ ವಿಲನ್ ಥರ ಮಾಡ್ತಾ ಇರ್ತಾನೆ. ನೋಡಿ ಇವನು ಅಷ್ಟೇ, ಇವನೇ ವಿನ್ ಆಗಲ್ಲ ಅಂತ ತಿಳ್ಕೊಂಡು. ನಮಗೆ ತುಕಾಲಿ ಸಂತೋಷ್ ಬಂದ್ರೇನೆ ಒಳ್ಳೇದು. ಸಂಗೀತ ಅವ್ರ ಬಗ್ಗೆ ಏನಂತೀರಮ್ಮ? ಸಂಗೀತ ಬಾಯಿ ಬಡ್ಕಿ ತರ, ಆದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿ ಎಲ್ಲ ಪಟ 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 ಓದ್ರದಲ್ಲ, ಆತರ ಇರ್ಬೇಕು ಮನುಷ್ಯ. ಒಳಗಡೆ ಒಂದು ಇಟ್ಕೊಂಡು ಮಾತಾಡೋದಲ್ಲ, ಡೈರೆಕ್ಟ್ ಆಗಿ ಮಾತಾಡ್ತಾರೆ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ಬಿಗ್ ಬಾಸ್ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಂತ? ಚೆನ್ನಾಗಿ ನಡೆಸ್ಕೊಡ್ತಾರೆ. ಸುದೀಪ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮಾತಾಡೋದು ಅಷ್ಟೇ ಡೀಸೆಂಟಾಗಿ ಮನುಷ್ಯರನ್ನ ಮಾತಾಡ್ಸೋದು, ಮತ್ತು ಅವ್ರ ಬಗ್ಗೆ ಅಷ್ಟು ಬೈಯಂಗೂ ಇಲ್ಲ, ಈ ಕಡೆ ಅನ್ನಂಗೂ ಇಲ್ಲ, ಈ ಕಡೆ ಬೈದಂಗೂ ಇರಲ್ಲ, ನೇರವಾಗಿ ಮಾತಾಡ್ತಾರೆ. ನಿಮ್ಮ ಪ್ರಕಾರ ಈ ಸಲ ಯಾರು ಗೆಲ್ಬೋದು ಅಂತೀರ? ತುಕಾಲಿನೇ. ರನ್ನರ್ ಯಾರಾಗ್ಬೋದು? ಇನ್ನೊಬ್ಬರು ರನ್ನರ್ ಯಾರಾಗ್ಬೋದು? ರನ್ನರು ಇವನಾಗ್ತಾನೆ ಅನ್ಸುತ್ತೆ, ಸಂತೋಷ್. ವರ್ತೂರ್ ಸಂತೋಷ್, ಸಂತು ಪಂತು ಇಬ್ರು ಅವರೇ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರ? ಈ ವಾರ ಸಂತೋಷ್ ಆಗ್ತಾನೆ ಅನ್ಸುತ್ತೆ. ವರ್ತೂರ್ ಸಂತೋಷ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಹೇಮಾ ಅಂತ. ಸೂಪರ್, ಥ್ಯಾಂಕ್ ಯು.